ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಪ್ರಕಾರ 3.4 ಮಿಲಿಯನ್ ಡೆತ್ಸ್ ಹೈ ಶುಗರಿಂದಲೇ ಆಗುತ್ತೆ. ಸೊ ಡಯಾಬಿಟಿಸ್ ಅನ್ನೋದು ಹೌದು ಸಿಕ್ಕಾಪಟ್ಟೆ ಕಾಮನ್, ಬಟ್ ಇದನ್ನ ನಾವು ಇಗ್ನೋರ್ ಮಾಡಬಾರ್ದು. ಕಳೆದ ಎಪಿಸೋಡ್ನಲ್ಲಿ ಪ್ರೀ ಡಯಾಬಿಟಿಸ್, ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಬಗ್ಗೆ ತಿಳ್ಕೊಂಡ್ವಿ. ಆ್ಯಂಡ್ ಆಲ್ಸೋ ಟೈಪ್ 3, ಟೈಪ್ 4 ಇದೆ ಅಂತ ಕೂಡ ನಮಗೆ ಗೊತ್ತಾಯಿತು. ಬಟ್ ಈ ಎಪಿಸೋಡಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರೋದು ಒಂದನ್ನು ಅಡ್ರೆಸ್ ಮಾಡೋಣ ನಾವು. ಯಾಕಂದರೆ ಈ ಒಂದು ಟೈಪ್ ಆಫ್ ಡಯಾಬಿಟಿಸ್ ಬರೋದು ಪ್ರೆಗ್ನೆಂಟ್ ವುಮೆನ್ಗೆ ಹೆಚ್ಚೆಚ್ಚು ಇತ್ತೀಚಿನ ದಿನದಲ್ಲಿ ಕಾಣಿಸ್ಕೊಳ್ತಾ ಇದೆ. ಯಾರಿಗಾದ್ರೂ ಜೆಸ್ಟೇಷನಲ್ ಡಯಾಬಿಟಿಸ್ ಇಲ್ಲ ಅಂದರೆ ಮೇ ಬಿ ಡಾಕ್ಟರ್ಸ್ ಆರ್ ಸರ್ಪ್ರೈಸ್ ನವ ಡೇಸ್, ಬಿಕಾಸ್ ಅಷ್ಟು ಕಾಮನ್ ಆಗಿ ಜೆಸ್ಟೇಷನಲ್ ಡಯಾಬಿಟಿಸ್ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಕಾಣಿಸ್ಕೊತಾ ಇದೆ. ಸೊ ವಾಟ್ ಎಕ್ಸಾಕ್ಟ್ಲಿ ಇಸ್ ದಿಸ್ ಜೆಸ್ಟೇಷನಲ್ ಡಯಾಬಿಟಿಸ್ ಅನ್ನೋದನ್ನ ಟು ಬಿಗಿನ್ ವಿತ್ ಅರ್ಥ ಮಾಡ್ಕೊಳ್ಳೋಣ ಡಾಕ್ಟರ್. ಬೇಸಿಕಲಿ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತಂದರೆ ಈ ಹೆಣ್ಮಗಳಿಗೆ ಪ್ರೆಗ್ನೆನ್ಸಿ ಮುಂಚೆ ಡಯಾಬಿಟಿಸ್ ಇರೋದಿಲ್ಲ. ಪ್ರೆಗ್ನೆನ್ಸಿ ಬಂದ ನಂತರ ಶುಗರ್ ಜಾಸ್ತಿಯಾಗಿ ಆ ಜೆಸ್ಟೇಷನಲ್ ಪೀರಿಯಡಲ್ಲಿ ಬರುವಂಥ ಡಯಾಬಿಟಿಸ್ ಸುಮಾರು ಭಾಗ 99 ಭಾಗ ಡೆಲಿವರಿ ಆಗಿದ ತಕ್ಷಣ ಕಡಿಮೆ ಆಗೋಗ್ತದೆ. ಸೊ ಅದಕ್ಕೆ ಆ ಪೀರಿಯಡಲ್ಲಿ ಇಟ್ ಈಸ್ ಕನ್ಸಿಡರ್ಡ್ ಬೇಸಿಕಲಿ ಆಸ್ ಲೈಕ್ ಎ ಸ್ಟ್ರೆಸ್ ಪೀರಿಯಡ್. ಸೊ ಈ ಬಾರ್ಡ್ರಲ್ಲಿರೋರು ಇವರುಗಳು ದೇ ಅನ್ಮಾಸ್ ದೆಮ್ಸೆಲ್ಸ್ ಆ್ಯಂಡ್ ಬಿಕಮ್ ಡಯಾಬಿಟಿಕ್. ಆ್ಯಂಡ್ ಯು ಶುಡ್ ಥ್ಯಾಂಕ್ ದ ಆಬ್ಸ್ಟಿಟಿಷಿಯನ್ಸ್ ಆಲ್ಸೋ ನವ ಡೇಸ್. ಅವರುಗಳು ದೇ ಆರ್ ಸ್ಕ್ರೀನಿಂಗ್ ಫಾರ್ ಇಟ್ ವೆರಿ ಅರ್ಲಿ. ಆ್ಯಂಡ್ ನಮ್ಮ ದೇಶದಲ್ಲಿ ದೆನ್ ಇಟ್ ಮೇಕ್ಸ್ ಲಾಟ್ ಆಫ್ ಸೆನ್ಸ್ ಟು ಸ್ಕ್ರೀನ್ ಆ್ಯಂಡ್ ಫೈಂಡ್ ಔಟ್ ಅರ್ಲಿ ಇನ್ ದ ಪ್ರೆಗ್ನೆನ್ಸಿ. ಬಿಕಾಸ್ ನೀವು ಹೇಳಿದಾಗೆ WHO ಗೈಡ್ಲೈನ್ಸ್ ಆರ್ ಲಿಟಲ್ not very strict, and American guidelines are also not very strict. They do the testing after the 4th to the 5th month. ಅಲ್ಲಿವರೆಗೂ ನಮ್ಮ ಹುಡುಗಿಯರು ದೇ ಆಲ್ರೆಡಿ would have developed diabetes. They develop little later. So we have a problem in the fact that we develop it very early. That means more and more people are on the border. So they become diabetic very early. So early antenatal checkup ಅಂದರೆ ನೀವು ಡಾಕ್ಟರ್ ಗೈನಕಾಲಜಿಸ್ಟ್ನ ಮೊದಲನೇ ಸಾರಿ ಹೋಗಿ ಪ್ರೆಗ್ನೆಂಟ್ ಅಂತ ಹೇಳಿದಾಗೆ ಮಾಡಿದ್ರೆ ಒಳ್ಳೆಯದು. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗೋದಾದರೆ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ಪ್ರೀನೇಟಲ್ ಚೆಕಪ್ ಅಂತ ಮಾಡ್ತೀವಿ. ಅಲ್ಲಿಂದನೇ ನೀವು ಕಂಡುಹಿಡ್ಕೊಂಡ್ರೆ ಆಮೇಲೆ ಇನ್ಸುಲಿನ್ ಲೆವೆಲ್ಸು ಮಾಡಿಬಿಟ್ರೆ ಇವ್ರು ಎಕ್ಸಾಕ್ಟ್ಲಿ ನೋ ವಾಟ್ ಇಸ್ ಸಿಚುವೇಶನ್. ಸೊ ಅದು ಇನ್ಫರ್ಟಿಲಿಟಿಗೂ ಅದು ಕಾರಣ, ನಿಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ಅಲ್ಲಿಂದನೇ ಕಂಡುಹಿಡ್ಕೊಂಡು ಇನ್ಸುಲಿನ್ ರೆಸಿಸ್ಟೆನ್ಸ್ನ ಮ್ಯಾನೇಜ್ ಮಾಡ್ಕೊಂಬಂದರೆ ಇಲ್ಲಿ GDM ಬರೋದಿಲ್ಲ. GDM ಬಂದರೂ ನಿಮ್ಗೆ ಬೇಗ ಕಂಡುಹಿಡಿತೀರ. ಸೊ ದಟ್ ಈಸ್ ವೈ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಬಿಕಾಸ್ ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನು ಹೇಳೋದು ಅಂದರೆ ಈ ಪೀರಿಯಡಲ್ಲಿ ನೀವು ತಾಯಿನ ನಾರ್ಮಲ್ ಶುಗರ್ ಇಟ್ಕೊಂಡ್ರೆ ಆ ಮಗು ಬೆಳೀತಾ ಇರೋ ಯೂಟ್ರಸ್ಸಲ್ಲಿ ಅದಕ್ಕೆ ಒಳ್ಳೆ ವಾತಾವರಣ ಸಿಕ್ಕಿ ಅದು ಮುಂದೆ ಆ ಮಗು ಲೈಫ್ ಟೈಮಲ್ಲಿ ಡಯಾಬಿಟಿಸ್ ಬರದೇ ಇರೋವಂಥ ಉದಾಹರಣೆಗಳು ಇದ್ದಾವೆ. ಇಟ್ ಈಸ್ ನಾಟ್ ಯು, ಇಟ್ ಇಸ್ ಸಂಬಡಿ ಎಲ್ಸ್ ಅಲಾಂಗ್ ವಿತ್ ಯು. ಸೊ ಐ ಥಿಂಕ್ ವಿ ಶುಡ್ ಬಿ ಕೇರ್ಫುಲ್. ಈವನ್ ದೋಸ್ ಪೇಷಂಟ್ಸ್ ಆರ್ ನಾಟ್ GDM. ಬಟ್ GDM ಡೆಫಿನೆಟ್ಲಿ ಆಸ್ ಎ ಸೈಡ್ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಬಿಕಾಸ್ ಇಟ್ ಈಸ್ ಒನ್ ಚಾನ್ಸ್ ಟು for you to help your child not to develop diabetes, which is, as you said, a great gift. ಸೊ GDM ಇದ್ದಾಗ ಆ ತಾಯಿಗೆ ಮುಂದೆ ಏನೇನಾಗಬಹುದು GDM ಇದ್ರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಬಟ್ ದೆನ್ ಹುಟ್ಟುವಂಥ ಮಗುನಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಾ? ಹೌದು, ಯಾಕಂದರೆ ಇನ್ಸುಲಿನ್ ಆಸ್ ಯು ನೋ ಇಸ್ ಅ ವೇಟ್ ಗೇನಿಂಗ್ ಹಾರ್ಮೋನ್. ಸೊ ಈಗ ನಿಮ್ಮ ಹೆಚ್ಚು ಗ್ಲೂಕೋಸು ನಿಮ್ಮ ತಾಯಿ ಬ್ಲಡಲ್ಲಿದ್ದರೆ ಅದು ಮಗು ಹೋಗುತ್ತೆ. ಮಗು ವಿಲ್ ಸ್ಟಾರ್ಟ್ ರೆಸ್ಪಾಂಡಿಂಗ್ ಬೈ ಪ್ರೊಡ್ಯೂಸಿಂಗ್ ಇನ್ಸುಲಿನ್. Insulin, as I told you, is a weight gaining hormone. So the baby will become big. So the general rationale is when the magu is in the uterus, it should not produce insulin. ಸೊ ಮಗು ತಾಯಿಯ ದೇಹದೊಳಗಿರುವಾಗ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಬಾರದು. ಈಗ ಇಲ್ಲಿ ನಿಮ್ಮದು ಜಾಸ್ತಿ ಶುಗರ್ ಅದಕ್ಕೆ ಹೋಯ್ತು ಅಂದರೆ ಇಟ್ ವಿಲ್ ಸ್ಟಾರ್ಟ್ ರೆಸ್ಪಾಂಡಿಂಗ್ ಟು ಮೇಂಟೈನ್ ಇಟ್ಸ್ ನಾರ್ಮಲ್ಸಿ. ಸೊ ಇನ್ಸುಲಿನ್ ಇಸ್ ಅನಬಾಲಿಕ್ ಹಾರ್ಮೋನ್ ಅಂತ ಹೇಳ್ತೀವಿ. ಬೇಸಿಕಲಿ ಇಟ್ಸ್ ಎ ವೇಟ್ ಗೇನಿಂಗ್ ಹಾರ್ಮೋನ್. ಗ್ಲೂಕೋಸ್ ಇಸ್ ಎ ಕೆಟಬಾಲಿಕ್ ಹಾರ್ಮೋನ್ ಅಂತ, ವೇಟ್ ಲೂಸಿಂಗ್ ಹಾರ್ಮೋನ್. ಅದಕ್ಕೆ ಸಡನ್ನಾಗಿ ಯಾರು ಡಯಾಬಿಟಿಸ್ ಬಂದ ತಕ್ಷಣ ಸಣ್ಣ ಆಗ್ಬಿಟ್ರು ಇವರು ಸಡನ್ ನೋಡಿ ಚೆಕ್ ಮಾಡಿಸಿ ಅಂತ ಹೇಳ್ತೀವಲ್ಲ, ದಟ್ ಈಸ್ ಆಲ್ಸೋ ಒನ್ ರೀಸನ್. ಸೊ ಐ ಥಿಂಕ್ ದಟ್ ಈಸ್ ವೈ ಐ ಥಿಂಕ್ ಯು ಶುಡ್ ಬಿ ವೆರಿ ಕೇರ್ಫುಲ್ ದಟ್ ಲಾಟ್ ಆಫ್ ಸೈಡ್ ಎಫೆಕ್ಟ್ಸ್ ಕ್ಯಾನ್ ಹ್ಯಾಪನ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಆಸ್ ಐ ಟೋಲ್ಡ್ ಮೊದಲಿಂದ ಹೇಳ್ತಾನೆ ಇದ್ದೀನಿ ನಾನು, ಇಟ್ ಕ್ಯಾಸ್ ಅ ಚಾನ್ಸ್ ಟು ಮೇಕ್ ದ ನೆಕ್ಸ್ಟ್ ಜನರೇಷನ್ ಡಯಾಬಿಟಿಸ್. ಆ್ಯಂಡ್ ನಿಮ್ದು ಇನ್ನೇನಾದರೂ ಕ್ವೆಶ್ಚನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡ್ಬೋದು. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್.